ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಸಿ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಮತಾ. ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಅಭ್ಯಾಸ 8.2 ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ನಾವು 8.3 ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಓಕೆನಾ, ಬನ್ನಿ ನೋಡೋಣ. ಚಾಪ್ಟರ್ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತೇ ಇದೆ, ವಾಸ್ತವ ಸಂಖ್ಯೆಗಳು ಅಂದ್ರೆ ರಿಯಲ್ ನಂಬರ್ಸ್ ಅಂತ ಅರ್ಥ. ಸೊ ಅಭಾಗಲಬ್ಧ ಸಂಖ್ಯೆನ ಏನಂತ ಕರೀತಾರೆ? ಇರಾಷನಲ್ ನಂಬರ್ಸ್ ಅಂತ ಕೂಡ ಕರೀತಾರೆ, ಹೌದಾ? ಸೊ ರಾಷನಲ್ ನಂಬರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಅದಾದ್ಮೇಲೆ ನಾವು ಇರಾಷನಲ್ ನಂಬರ್ಸ್ ನ ನೋಡೋಣ. ಓಕೆನಾ? ಸೊ ನೋಡಿ, ಯಾವ್ದಾದ್ರು ಒಂದು ನಂಬರು P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿದೆ ಅಂತಂದ್ರೆ ಅದನ್ನ ನಾವು ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಸೊ P/Q ನೋಡಿ, ಇದು 5 ನ ಎಕ್ಸ್ಪ್ರೆಸ್ ಮಾಡ್ಬೋದಾ? 5/1 ಅಂತ ಬರಿಬೋದಾ? ಸೊ ಇದನ್ನ ಏನಂತ ಕರಿಬಹುದು? ರಾಷನಲ್ ನಂಬರ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತಗೊಂತೀವಿ ನೋಡಿ, 0.75. ಓಕೆ, ಈ 0.75 ನ ಎಕ್ಸ್ಪ್ರೆಸ್ ಮಾಡ್ಬೋದಾ? ಈ ಪಾಯಿಂಟ್ ಇದ್ರೆ ನಾವು ಯಾವಾಗ್ಲೂ ಏನಂತ ಬರ್ಕೊಂತೀವಿ? 1. ಈ 2 ಡೆಸಿಮಲ್ಸ್ ಇದ್ರೆ 2 zeros ಹಾಕ್ತಿವಿ. ಸೊ ಈ 75 ಅಂದ್ರೆ ಈ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಾ ಈ ನಂಬರ್ನು ಕೂಡ? ಸೊ ನೀವು ಇನ್ನ ಇದನ್ನ ಸಿಂಪ್ಲಿಫೈ ಮಾಡ್ಕೊಂತ ಹೋದ್ರೆ 3/4 ಬರುತ್ತೆ. ಓಕೆ, ಸೊ ಅಂದ್ರೆ ಇದರ ಅರ್ಥ ಏನು? P/Q ಫಾರ್ಮ್ ಅಲ್ಲಿ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಅರ್ಥ. ಸೊ ನೆಕ್ಸ್ಟ್ ಇನ್ನೊಂದು ನಂಬರ್ ತೋರಿಸ್ತೀನಿ ನೋಡಿ, √16. ಸೊ ಇದನ್ನ ನೋಡಿ, ಯಾವಾಗ್ಲೂ ರೂಟ್ ನ ತೆಗಿಬೇಕಂತಂದ್ರೆ ಈ ನಂಬರ್ನ ಯಾವ್ದಾದ್ರು ಒಂದು ಸ್ಕ್ವೇರ್ ರೂಟ್ ಫಾರ್ಮ್ ಅಲ್ಲಿ ಬರಿಬೋದಾ ಅಂತ ನೋಡ್ಬೇಕು. ಸೊ 16 ಅಂತಂದ್ರೆ ನೋಡಿ, 4 ಸ್ಕ್ವೇರ್ ಮಾಡ್ಬೋದಾ ಇಲ್ಲಿ? ಅವಾಗ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತಾ? ನೆಕ್ಸ್ಟ್ 4 ಅಂದ್ರೆ 4 ನ ಬರಿಬೋದಾ ನಾವು P/Q ಅಂತ? ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ ಅಂತ ಅರ್ಥ. ಸೊ ಇದನ್ನ 4/1 ಅಂತ ಬರಿಬೋದಾ? ಸೊ ಇದು ಕೂಡ ರಾಷನಲ್ ನಂಬರ್. ಓಕೆ, ಇರಾಷನಲ್ ನಂಬರ್ ಅಂದ್ರೆ ಯಾವುದು ಅಂದ್ರೆ ನೋಡಿ, ಇಲ್ಲಿ ಇವಾಗ √7. ಈ √7 ನ ಈ ರೂಟ್ ನ ತೆಗಿಬೇಕು ಅಂದ್ರೆ ಈ 7 ನ ಯಾವ್ದಾದ್ರು ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರೆಯಕ್ ಬರುತ್ತಾ? ಇದನ್ನ ಫಸ್ಟ್ ಥಿಂಗ್ ಇದು ಬರಲ್ಲ. ಸೊ ಇದನ್ನ ಏನಾದ್ರೂ ನೀವು ಕ್ಯಾಲ್ಕುಲೇಟರ್ ಅಲ್ಲಿ √7 ಅಂತ ಟೈಪ್ ಮಾಡಿ ನೋಡಿ, ಇದು ಯಾವ ತರ ಬರುತ್ತೆ ಡೆಸಿಮಲ್ಸ್ ಅಂತ ಅಂದ್ರೆ 2.6457513110 ಸೊ ಆನ್ ಈ ತರ ನಂಬರ್ಸ್ ಬರ್ತಾನೆ ಹೋಗುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ನೋಡಿ ಒಂದ್ಸಲ. ಅಂದ್ರೆ ಈ ಆಫ್ಟರ್ ಡೆಸಿಮಲ್ ರಿಪೀಟಿಂಗ್ ನಂಬರ್ಸ್ ಇದು ಬರ್ತಾನೆ ಇರುತ್ತೆ. ಸೊ ಇದು ಈ ತರ ನಂಬರ್ಸ್ ನಾವ್ ಏನಂತ ಕರಿತೀವಿ ಅಂದ್ರೆ ರಿಪೀಟಿಂಗ್ ನಂಬರ್ಸ್ ಬರ್ತಾ ಹೋದ್ರೆ ಡೆಸಿಮಲ್ ಅಲ್ಲಿ. ಅಂಡ್ ಈ P/Q ಫಾರ್ಮ್ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ನಾವು, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಸೊ ಆ ತರ ನಂಬರ್ಸ್ ನಾವು ಏನಂತ ಕರಿತೀವಿ? ಇರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಪ್ರಮೇಯದ ಪ್ರಕಾರ ಇದನ್ನ ಏನಂತ ಬರೀಬಹುದು? P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಬರ್ಬೇಕು. ಅಂಡ್ Q ಕೂಡ ಇದನ್ನ ಏನ್ ಬರಿಬಹುದು? Q ≠ 0 ಆಗಿರ್ಬೇಕು ಫಸ್ಟ್ ಥಿಂಗ್. ಈ Q ಓಕೆ, ಒಂದು P/Q ಫಾರ್ಮ್ ಅಲ್ಲಿ ಬರಿಬೇಕು ಅಂಡ್ Q ≠ 0 ಆಗಿರ್ಬೇಕು. ಇನ್ನೊಂದು ಏನಂತಂದ್ರೆ ಈ P ಅಂಡ್ Q ಯಾವಾಗ್ಲೂ ಕೋಪ್ರೈಮ್ ನಂಬರ್ಸ್ ಆಗಿರುತ್ತೆ ಅನ್ನೋದು ಒಂದು ರೂಲು. P/Q ಕೂಡ ಕೋಪ್ರೈಮ್ ನಂಬರ್ಸ್ ಅಂಡ್ ಇವೆರಡು ಕೂಡ ಇಂಟೀಜರ್ಸ್ ಆಗಿರುತ್ತೆ. ಓಕೆ, ಇದು ಒಂದು ರೂಲ್, ಇದು ಒಂದು ರೂಲ್. ಅಂಡ್ ಇದ್ರಲ್ಲಿ ಏನಾದ್ರೂ ನಾವೀಗ HCF ಮಾಡಿದ್ರು ಕೂಡ ಇದು 1 ಬರಬೇಕು. ಇವೆರಡು ನಂಬರ್ಸ್ HCF ಮಾಡಿದ್ರು ಕೂಡ 1 ಬರಬೇಕು. ಸೊ ಆ ತರ ನಂಬರ್ಸ್ ನ ಮಾತ್ರ ನಾವು ಏನಂತ ಕರಿತೀವಿ? ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ನಾವು ಇದರಿಂದ ನಿಮಗೆ ಏನ್ ಅರ್ಥ ಆಯ್ತು? ರಾಷನಲ್ ನಂಬರ್ಸ್ ಅಂದ್ರೆ ಏನು, ಇರಾಷನಲ್ ನಂಬರ್ಸ್ ಅಂದ್ರೆ ಏನು. ಒಂದು ಎಕ್ಸಾಂಪಲ್, ಇದು ಡೈರೆಕ್ಟ್ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ನಾನು ಬರ್ದಿರೋದು 2.6 ಅಂತ ಇಷ್ಟು ಬರುತ್ತೆ ಅಂತ. ಓಕೆನಾ? ಸೊ ಬಟ್ ಇಲ್ಲಿ √5 ಅನ್ನೋದು ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಪ್ರೂವ್ ಮಾಡ್ಬೇಕು ಅಂದ್ರೆ ಒಂದು ಥೇರಮ್ ನ ಯೂಸ್ ಮಾಡ್ಕೊಂಡು ಈ ತರ ಈಕ್ವೇಶನ್ಸ್ ಗೆ ಆ ಥೇರಮ್ ಪ್ರಕಾರ √5 ನ ಸಬ್ಸ್ಟಿಟ್ಯೂಟ್ ಮಾಡಿ ಕೊನೆಗೆ ನಾವು ಆನ್ಸರ್ ನಲ್ಲಿ ಹೇಳ್ಬೇಕು. ಪ್ರೂಫ್ ಇಟ್ಕೊಂಡು ಆ ಪ್ರೂಫ್ ಇಂದ ಹೇಳ್ಬೋದು ಇದು ರಾಷನಲ್ ಇರಾಷನಲ್ ಅಂತ. ಓಕೆನಾ? ಸೊ ನೋಡೋಣ √5 ಗೆ ಯಾವ ರೀತಿ ಬರೀಬಹುದು ಅಂತ. ಬನ್ನಿ ನೋಡಿ, √5 ಅಲ್ವಾ ಕೊಟ್ಟಿರೋದು. ಸೊ √5 ಒಂದು ರಾಷನಲ್ ನಂಬರ್ಸ್ ಅಂತ ಬರ್ಕೊಳ್ಳೋಣ. ಫಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, P/Q ಅಂತ ಬರ್ಕೋಬಹುದು ಅಸಂಪ್ಷನ್ ಮಾಡ್ಕೊಂಡ್ರೆ, ಹೌದಾ? ಸೊ ಇವಾಗ Q ≠ 0, ಹೌದಾ? ಸೊ ಇನ್ನೊಂದೇನ್ ರೂಲ್ಸ್ ಕೊಟ್ಟಿದ್ದಾರೆ, ಇವೆರಡಿಗೆ HCF ಕಂಡಿಡಿದಾಗ ನಮಗೆ 1 ಬರ್ಬೇಕು. ಅಂದ್ರೆ ಇದು ಕೋಪ್ರೈಮ್ ನಂಬರ್ ಆಗಿರ್ಬೇಕು ಕೂಡ ಅನ್ನೋದು ಒಂದು ರೂಲ್. ಅಂಡ್ Q ≠ 0 ಅನ್ನೋದು ಕೂಡ ಒಂದು ರೂಲ್. ಅಂಡ್ ಇದು P/Q ಫಾರ್ಮ್ ಅಲ್ಲಿ ಇರ್ಬೇಕು ಅಂತ ಅರ್ಥ. ಸೊ ಇದೆಲ್ಲ ಪ್ರಮೇಯದ ಪ್ರಕಾರ ಈ √5 ನ ಪ್ರೂವ್ ಮಾಡೋಣ. ಓಕೆನಾ? ಸೊ ಇದನ್ನ ಸಿಂಪ್ಲಿಫೈ ಫಾರ್ಮ್ ರೂಪದಲ್ಲಿ ಮಾಡ್ಕೊಂತ ಹೋಗ್ಬೇಕು ನಾವು. ಮಾಡಾದ್ಮೇಲೆ ಕೊನೆಗೆ ನಮಗೆ ರಿಸಲ್ಟ್ ಇನ್ ಕೇಸ್ ಏನಾದ್ರು P/Q ಫಾರ್ಮ್ ಅಲ್ಲಿ ಬಂದ್ರೆ ಅದು ರಾಷನಲ್ ನಂಬರ್ ಅಂತ ಅರ್ಥ. ಇನ್ ಕೇಸ್ ಇದು ಬಂದಿಲ್ಲ ಅಂದ್ರೆ ಇದು ಇರಾಷನಲ್ ನಂಬರ್ ಅಂತ ಅರ್ಥ. ನಿಮಗೆ ಕ್ವಶನ್ ಅಲ್ಲಿ ಪ್ರೂವ್ ಮಾಡಕ್ ಕೊಟ್ಟಿರೋದೇನೋ ಇದು ಇರಾಷನಲ್ ನಂಬರ್ಸ್ ಅಂತ ಅಲ್ವಾ? ಸೊ ಸಿಂಪ್ಲಿಫೈ ಮಾಡೋಣ ನೋಡಿ. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? √5Q ಬರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ P, √5Q = P ಆಯ್ತು. ನಮ್ಗೆ ಯಾವುದೇ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಬೇಕಾದ್ರೆ ನಮಗೆ √5 ನ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ನಾರ್ಮಲ್ ಆಗಿ ಮ್ಯಾಥ್ಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ?
ಎರಡೂ ಕಡೆ ರೂಟ್ ಮಾಡ್ತೀವಿ. ಸೊ ರೂಟ್ನ ಹೇಗೆ ಮಾಡೋದು, √5q ಹೋಲ್ ಸ್ಕ್ವೇರ್ ಈಕ್ವಲ್ಸ್ p ಸ್ಕ್ವೇರ್ ಅಂತ. ಓಕೆ, ಸೊ ಈ ಸ್ಕ್ವೇರ್ ಅನ್ನೋದು ಈ √5ಗೆ ಮತ್ತು ಕ್ಯೂಗೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆದರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 5q ಸ್ಕ್ವೇರ್. ಇದಕ್ಕೆ ಎರಡು ಅಪ್ಲೈ ಆಗುತ್ತೆ ಅಂದರೆ ಏನಂತ ಅರ್ಥ ಅಂದರೆ ಇದು √5 ಸ್ಕ್ವೇರ್ ಮತ್ತು q ಸ್ಕ್ವೇರ್ ಆಗಿರುತ್ತೆ ಅಲ್ವಾ. ಇದನ್ನು ಸಿಂಪ್ಲಿ ಬಿಡಿಸಿ ಬರೆದಾಗ ಇದು ಈ ಥರ ಫಾರ್ಮೆಟಲ್ಲಿ ಇರುತ್ತೆ. ಸೊ ಈ 2ಗೆ ಈ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ತೀವಿ. ಸೊ ಇನ್ನು ಉಳಿದಿರೋದೇನು 5q ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟು p ಸ್ಕ್ವೇರ್. ಓಕೆ, ಇದನ್ನ ಇನ್ನ ಫಾರ್ಮಲ್ಲಿ ಬರೆಯೋದಾದ್ರೆ ಯಾವ ಥರ ಬರಿಬೋದು, p ವ್ಯಾಲ್ಯೂನ q ಸ್ಕ್ವೇರ್ ಈಕ್ವಲ್ಸ್ p ಸ್ಕ್ವೇರ್ ಡಿವೈಡೆಡ್ ಬೈ 5 ಅಂತ ಬರಿಬೋದು. ಹೌದಾ, ಇದೊಂದು ಈಕ್ವೇಷನ್ನು. ಓಕೆ, ಇದೊಂದು ಈಕ್ವೇಷನ್ನು. ಬಟ್ ಇಲ್ಲಿ ಬಂದ್ಬಿಟ್ರೆ ನಾವಿನ್ನ ಸಿಂಪ್ಲಿಫೈ ಮಾಡಿ ಬರ್ಕೊತಾ ಇದೀವಿ. ಏನಕ್ಕಂತಂದ್ರೆ ಈ ಫಾರ್ಮಲ್ಲಿ ಇದೆನಾ ಅಂತ ಪ್ರೂವ್ ಮಾಡೋದಕ್ಕೆ. ಓಕೆ, ಇದನ್ನ p ಸ್ಕ್ವೇರ್ ಡಿವೈಡೆಡ್ ಬೈ 5 ಅಂತ ಬರೆದ್ವಿ. ಓಕೆ, ಇದಾದ್ಮೇಲೆ ಒಂದು ನಮ್ಗೆ ಇನ್ನೊಂದು ಥೇರಮ್ ಪ್ರಕಾರ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ನಾವು ಇಲ್ಲಿ p ಸ್ಕ್ವೇರ್ ಇದೆ ಅಂದ್ರೆ ಸ್ಕ್ವೇರ್ ಫಾರ್ಮ್, ಇಲ್ಲಿ p ಸ್ಕ್ವೇರ್ ಇದೆ ಅಂದ್ರೆ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ, ಇಲ್ಲಿ ನಾರ್ಮಲ್ ಫಾರ್ಮ್ ಅಲ್ಲಿ ಇದೆ ಟರ್ಮ್. ಬಟ್ ಈ ಟರ್ಮ್ ನ ಇದುವರೆಗೂ ಸಿಂಪ್ಲಿಫೈ ಮಾಡೋದೇನು ಬೇಡ, ನಮ್ಗೆ ಆಲ್ರೆಡಿ ಒಂದು ಥೇರಮ್ ಗೊತ್ತಿದೆ. ಏನಂದ್ರೆ ಇನ್ ಕೇಸ್ ಈ 5 p ಸ್ಕ್ವೇರ್ ನ ಡಿವೈಡ್ ಮಾಡುತ್ತೆ ಅನ್ನೋದಾದ್ರೆ, ಅಂದ್ರೆ ಡಿವೈಡ್ ಮಾಡುತ್ತೆ ಅನ್ನೋದಂತೆ ಏನಕ್ಕೆ ಅಸಂಪ್ಷನ್ ಮಾಡ್ಕೊಂತ ಇದೀವಿ ಅಂತಂದ್ರೆ ಇಲ್ಲಿ p ಮತ್ತೆ q ಆಲ್ರೆಡಿ ಇಂಟೀಜರ್ಸ್ ಅಂತ ಕೊಟ್ಟಿದೀವಿ ಅಂಡ್ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಅಂದ್ರೆ ರಾಷನಲ್ ನಂಬರ್ಸ್ ಅಂತ ಆಲ್ರೆಡಿ ಅಸಂಪ್ಷನ್ ಮಾಡ್ಕೊಂಡಿದೀವಿ. ಅಂದ್ರೆ ಇದು ಆಲ್ರೆಡಿ ರಾಷನಲ್ ನಂಬರ್ ಆದ್ರೆ 5 ಇಂದ ಡಿವೈಡ್ ಮಾಡಿದಾಗ ಆಬ್ವಿಯಸ್ಲಿ ಇದು ರಾಷನಲ್ ನಂಬರೇ ಆಗಿರುತ್ತೆ. ಹೌದಾ, ಡಿವೈಡ್ ಆಗುತ್ತೆ ಅಂದ್ರೆ ಇದು ರಾಷನಲ್ ನಂಬರ್ಸ್ ಅಂತ ಕರಿಬಹುದು ನಾವು. ಸೊ 5 p ಸ್ಕ್ವೇರ್ ನ ಡಿವೈಡ್ ಮಾಡುತ್ತೆ ಅನ್ನೋದಾದ್ರೆ ಪ್ರಮೇಯದ ಪ್ರಕಾರ p ಕೂಡ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಸೊ ಅದನ್ನ ಹೇಗೆ ಬರಿಬಹುದು ನಾವು, ಇಫ್ 5 divides p square, so 5 divides p ಅಂತ ಅರ್ಥ. ಓಕೆ, ಇದಿಷ್ಟು ಗೊತ್ತಾಯ್ತು. ಸೊ ಇದೇನೋ ಸಿಕ್ತು ನಮಗೆ, p ಸ್ಕ್ವೇರ್ ವ್ಯಾಲ್ಯೂ ಏನೋ ಸಿಕ್ತು. ಬಟ್ q ಸ್ಕ್ವೇರ್ ವ್ಯಾಲ್ಯೂನ ಕಂಡುಹಿಡಿಬೇಕು ನಾವು ಇವಾಗ. ಅಂದ್ರೆ q ವ್ಯಾಲ್ಯೂನ ಕಂಡುಹಿಡಿಬೇಕು. p ಇದೇನೋ ಪ್ರೂವ್ ಆಯ್ತು, ಬಟ್ q ದ ಕಂಡುಹಿಡಿಬೇಕು. ಸೊ ಅದೆರಡೂ ನಂಬರ್ಸ್ ಕಂಡುಹಿಡಿದಾದ್ಮೇಲೆ ರೆಸ್ಟ್ ಆಫ್ ದ ರೂಲ್ಸ್ ಅದು ಸ್ಯಾಟಿಸ್ಫೈ ಮಾಡಬೇಕು. ಫಸ್ಟ್ ರೂಲ್ನ ಇನ್ನು ನಾವು ಸ್ಯಾಟಿಸ್ಫೈ ಮಾಡಕ್ ನೋಡ್ತಾ ಇದೀವಿ. ಓಕೆ, q ಸ್ಕ್ವೇರ್ ಇವಾಗ ನಾವು ಇನ್ ಕೇಸ್ ಏನಾದರೂ p ಸ್ಕ್ವೇರ್ ವ್ಯಾಲ್ಯೂ ಇಷ್ಟು ಅಂತ ಗೊತ್ತಾಯ್ತು, ಬಟ್ qದು ವ್ಯಾಲ್ಯೂ ಕಂಡುಹಿಡಿಬೇಕಂತ ಅಂದ್ರೆ ನಾವು ಯಾವುದೇ ಒಂದು ಫಾರ್ಮದಲ್ಲಿ ಐದರ್ ಈ ವ್ಯಾಲ್ಯೂ ಗೊತ್ತಿರಬೇಕು ಇಲ್ಲ ಈ ವ್ಯಾಲ್ಯೂ ಗೊತ್ತಿರಬೇಕು, ಅವಾಗ ಮಾತ್ರ ನಾವು ಇದನ್ನ ಸಿಂಪ್ಲಿಫೈ ಮಾಡೋಕ್ಕಾಗೋದು ಅಲ್ವಾ. ಸೊ ಈ ತರ ಈಕ್ವೇಶನ್ಸ್ ಕೊಟ್ಟಾಗ ಯಾವ್ದಾದ್ರು ಒಂದು ವ್ಯಾಲ್ಯೂನ ನಾವು ಅಸಂಪ್ಷನ್ ಮಾಡ್ಕೊಂಡ್ಲೇಬೇಕು. ಸೊ ನಾವಿಲ್ಲಿ ಏನಂತ ಅಸಂಪ್ಷನ್ ಮಾಡ್ಕೊಳ್ಳೋಣ ಅಂದ್ರೆ ಈ p ವ್ಯಾಲ್ಯೂ ಇನ್ ಕೇಸ್ k ಆದ್ರೆ ಅಂತ ಅನ್ಕೊಳ್ಳಿ. ಇಲ್ಲಿ p ವ್ಯಾಲ್ಯೂನ 5k ಅಂತ ತಗೋಬಹುದು. ಸೊ p ವ್ಯಾಲ್ಯೂ 5k ಆದ್ರೆ p ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ, 5k ಸ್ಕ್ವೇರ್ ಆಗುತ್ತೆ. ಹೌದಾ, ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, 25k ಸ್ಕ್ವೇರ್ ಆಗುತ್ತೆ. ಹೌದಾ, ಸೊ ಇದನ್ನ ನಾವು ಇವಾಗ ಈ ಇಕ್ವೇಶನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದ್ರೆ ನಮಗೆಲ್ಲ ಗೊತ್ತೇ ಇದೆ. ಇವಾಗ ಇನ್ ಕೇಸ್ ಈ ಇಕ್ವೇಶನ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಐದರ್ ಆಫ್ ದ ವ್ಯಾಲ್ಯೂ ಗೊತ್ತಿರಬೇಕು. ಅದರಲ್ಲಿ ನಾವು ಇವಾಗ ವ್ಯಾಲ್ಯೂ ಗೊತ್ತಾಗಿರೋದನ್ನ p ವ್ಯಾಲ್ಯೂ ಗೊತ್ತಾಗಿದೆ. ಸೊ p ವ್ಯಾಲ್ಯೂ ಗೊತ್ತಾದ್ರೆ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ q ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ಬರೆಯೋಣ ಇವಾಗ. 5q ಸ್ಕ್ವೇರ್ ಇಸ್ ಈಕ್ವಲ್ಸ್ 25k ಸ್ಕ್ವೇರ್. ಸೊ ಇನ್ನು ಸಿಂಪ್ಲಿಫೈ ಮಾಡ್ತಾ ಬಂದ್ರೆ q ಸ್ಕ್ವೇರ್ ಈಕ್ವಲ್ಸ್ 25k ಸ್ಕ್ವೇರ್ ಡಿವೈಡೆಡ್ ಬೈ 5 ಅಂತ ಬರಿಬೋದು. ಸೊ 5 1 5 5 ಮಾಡ್ಬೋದು. ಅದಾದ್ಮೇಲೆ ಏನಾಗುತ್ತೆ, q ಸ್ಕ್ವೇರ್ ಇಸ್ ಈಕ್ವಲ್ ಟು 5k ಸ್ಕ್ವೇರ್ ಏನೋ ಬರುತ್ತೆ. ಓಕೆ, ಸೊ ಇದನ್ನ ನಾವು ಏನಂತ ಬರಿಬೋದು ಅಂತಂದ್ರೆ q ಸ್ಕ್ವೇರ್ ಡಿವೈಡ್ಸ್ 5 ಅಂತ ಬರಿಬೋದು. ಓಕೆ, ಅಂದ್ರೆ ಏನಂತ ಅರ್ಥ, ಇಲ್ಲಿ 5 q ಸ್ಕ್ವೇರ್ನ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಸೇಮ್ ಇಲ್ಲಿ ಯಾವ ತರ ಪ್ರೂವ್ ಮಾಡಿದ್ವಲ್ಲ ಆ ತರ 5 p ಸ್ಕ್ವೇರ್ ಡಿವೈಡ್ ಮಾಡುತ್ತಲ್ವಾ ಆ ತರ 5 q ಸ್ಕ್ವೇರ್ನ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಸೊ ಅದನ್ನ ಹಾಗೆ ಬರಿಬೋದಾ, 5 ಡಿವೈಡ್ಸ್ p ಸ್ಕ್ವೇರ್ ಅಂದ್ರೆ 5 ಡಿವೈಡ್ಸ್ p ಅಂತ ಅರ್ಥ. ಬಟ್ ಇದು ವ್ಯಾಲ್ಯೂ ಏನೋ ಗೊತ್ತಾಯ್ತು, ವ್ಯಾಲ್ಯೂ ಬಂದಾಗೂ ಕೂಡ p ಮತ್ತೆ q ಏನೋ ಗೊತ್ತಾಯ್ತು, ಬಟ್ ಎಕ್ಸ್ಟ್ರಾ ನಮ್ಗೆ ಇಲ್ಲಿ 5 ಇದೆ. ಅಂದ್ರೆ ಇವೆರಡು p qದು HCM ತೆಗೆದಾಗ ನಮಗೆ 1 ಬರಬೇಕು. ಅಂದ್ರೆ ಇಲ್ಲಿ ಕಾಂಟ್ರಡಿಕ್ಟರಿ ಆಗ್ತಿದೆ, ಇದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಒನ್ ರೂಲ್ನ. ಸೊ ಇದು ಏನೋ ಓಕೆ, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ಕೋಪ್ರೈಮ್ ನಂಬರ್ ಆಗಿರಬೇಕು, HCF 1 ಬರಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ಇವೆರಡು ವ್ಯಾಲ್ಯೂದು ನಮಗೆ ಕೋಪ್ರೈಮ್ ನಂಬರ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಯಾಕಂದ್ರೆ 5 ಬಂದಿದೆ, 1 ಬರಬೇಕು ಬಟ್ 5 ಇದೆ. ಸೊ ಇದನ್ನ ಏನಂತ ಬರಿಬೋದು ನಾವು, ದಿಸ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಬರಿಬೋದು. ಓಕೆ, ಅರ್ಥ ಆಯ್ತಲ್ವಾ ಇದು ಇರ್ರಾಷನಲ್ ನಂಬರ್ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ.
ಸೊ ಫಸ್ಟ್ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಸೊ ಸ್ವಲ್ಪ ಟ್ರಿಕ್ಕಿ ಇದೆ ಅಷ್ಟೇ. ನೀವು 2 ಥಿಯರಮ್‌ನ ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಬಂದ್ಬಿಟ್ಟು ಈ ಥಿಯರಮ್‌ನ ನೆನ್ಪಿಟ್ಕೋಬೇಕು ಆ್ಯಂಡ್ ಯಾವುದೇ ಒಂದು ನಂಬರು ಸ್ಕ್ವೇರಿಂದ ಲೈಕ್ ಕೆಳಗಡೆ 5a² ಇದ್ರೆ ಇನ್ ಕೇಸ್ 5 ಇಂದ a² ಡಿವೈಡ್ ಆಗುತ್ತೆ ಅಂದರೆ 5 ಇಂದ a ಕೂಡ ಡಿವೈಡ್ ಆಗುತ್ತೆ. ಆ ಥರ ನಂಬರ್ಸ್‌ನ ನೀವು 2 ಕ್ಲಿಯರ್ ಥಿಯರಮ್‌ನ ನೆನ್ಪಿಟ್ಕೋಬೇಕು. ಹಾಗಾದರೆ ಈ ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಸೆಕೆಂಡ್ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ, 3 + 2 × √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೇಮ್ ಬಟ್ ಇಲ್ಲಿ ಅಡಿಷನಲ್ ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಇವಾಗ ಏನಂತ ಅಸ್ಯೂಮ್ ಮಾಡೋಣ, ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸೇಮ್ ಕ್ವೆಶನ್ಸ್, 3 + 2 × √5 = p/q. ಓಕೆ, ಸೊ ಇದು ನಾವು p ಮತ್ತು q ಏನಂತ ತಗೊಳ್ಳೋಣ, ಇಂಟೀಜರ್ಸು, ಮತ್ತು ಇದು ರ್ಯಾಷನಲ್ ನಂಬರ್ ಅಂದರೆ ಏನು, ಭಾಗ ಆಗುವಂಥ ನಂಬರ್ ಅಂತ ಅರ್ಥ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಬಂದರೆ ನಮಗೆ ಲೆಸ್ಟ್ ಆನ್ಸರ್ ಬರುತ್ತೆ ನೋಡಿ. 2 √5ನ ಸೈಡಿಗೆ ತಗೊಳ್ಳೋಣ, ಆಮೇಲೆ ಬಂದುಬಿಟ್ಟು p/q ಆಗುತ್ತೆ. ಇದು ಇರೋದು ಇನ್ ಕೇಸ್ ಇಲ್ಲಿ ಇರೋ 3 ನಂಬರ್ ಈ ಕಡೆ ಬಂದಾಗ ಇಲ್ಲಿ -3 ಆಗುತ್ತೆ. ಸೊ ಇದು ಅರ್ಥ ಆಯ್ತಲ್ವಾ? ಇಲ್ಲಿ ಇವಾಗ ಎಷ್ಟಾಗುತ್ತೆ, √5 = p/q -3 ಅನ್ನೋ ಮುಂಚೆ ಇರೋ ವಿಡಿಯೋಸಲ್ಲೂ ಕೂಡ ಇಲ್ಲಿ ಈ ಥರ ಪ್ಲಸ್ಸು ಮೈನಸ್ ಇರೋ LCM ತಗೋಬೇಕು. ಸೊ LCM ತಗೊಂಡಾಗ ನಮಗೆ ಇಲ್ಲಿ q ಬರುತ್ತೆ. ನೆಕ್ಸ್ಟು ಇದನ್ನು ಇಲ್ಲಿಂದ q ಕ್ಯಾನ್ಸಲ್ ಆದರೆ ಇಲ್ಲಿ ಏನು ಬರುತ್ತೆ, ನಮಗೆ p ಬರುತ್ತೆ. ಆ್ಯಂಡ್ ಇಲ್ಲಿ 1 ಇರೋದ್ರಿಂದ q × 1 ಇಲ್ಲಿ ಏನು ಬರುತ್ತೆ, 3 ಬರುತ್ತೆ ಅಲ್ವಾ? q × 3 ಮಾಡಿದರೆ ಏನಾಗುತ್ತೆ, 3q ಆಗುತ್ತೆ. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದ್ವಿ. ಇಲ್ಲಿ ಕೂಡ 2 ಹಾಗೆ ಬರ್ಕೋಬೇಕಲ್ವಾ? ನೆಕ್ಸ್ಟ್ ನಾವು ಇದನ್ನು ಹೇಗೆ ಬರಿಬೋದಂದರೆ, √5 = p - 3q, ಇದು ಕೆಳಗಡೆ ಬಂದರೆ ನಮಗೆ ಏನಾಗುತ್ತೆ, 2q ಆಗುತ್ತೆ. ಸೊ ಈ ನಂಬರ್ ನೋಡಿ, ಇಲ್ಲಿ p/q ಫಾರ್ಮೆಟಲ್ಲೇ ಇದೆ. ಅಂದರೆ ನಾವಿಲ್ಲಿ p/q ಆಲ್ರೆಡಿ ರ್ಯಾಷನಲ್ ನಂಬರ್ಸ್ನ ತೊಗೊಂಡಿವಿ, ಅಂದರೆ ಭಾಗ ಆಗ್ತಕ್ಕಂಥ ನಂಬರ್ಸ್. ಸೊ ಇದಿಷ್ಟು ನಂಬರ್ ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ, ಇದು ಭಾಗ ಆಗುತ್ತೆ. ಅಂದರೆ ಈ ನಂಬರ್ ಏನು, ರ್ಯಾಷನಲ್ ನಂಬರ್. ಓಕೆ, ಬಟ್ √5 ನಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಇರ್ರಾಷನಲ್ ನಂಬರ್ ಅಂತ. ಸೊ ಇಲ್ಲಿ ರ್ಯಾಷನಲ್ ನಂಬರ್ ಇದೆ, ಬಟ್ ಇಲ್ಲಿ ಇರ್ರಾಷನಲ್ ನಂಬರ್ ಇದೆ. ಸೊ ಇದು ಕಾಂಟ್ರಾಡಿಕ್ಟರಿ ಆಗುತ್ತೆ. ಸೊ ಇದನ್ನ ನಾವು ಏನಂತ ಬರಿಬೋದು, ದಿಸ್ ಇಕ್ವೇಷನ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಡೈರೆಕ್ಟಾಗಿ ಬರಿಬೋದು. ಸೊ ಇದೆಲ್ಲ ಅರ್ಥ ಆಯ್ತಲ್ವಾ? ತುಂಬಾ ಸಿಂಪಲ್ ಇದೆ ಅಲ್ವಾ? ಸೊ ನಾವು ಜಸ್ಟ್ ನೋಡ್ಕೋಬೇಕು ಯಾವ ನಂಬರ್ನ ಒಂದು ಕಂಪ್ಲೀಟ್ ಸಿಂಪ್ಲಿಫೈಡ್ ಫಾರ್ಮೆಟಿಗೆ ತರಬೇಕು. ತಂದಾಗ ನಮಗೆ ಈ ರೂಲ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಾವು ಅದನ್ನು ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. ಇಲ್ಲಿ ಥರ್ಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು 1/√2 ಇದೆ, ತುಂಬಾ ಸಿಂಪಲ್ ಇದೆ. ಸೊ ನೋಡಿ ಇವಾಗ 1/√2. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡೋಕೆ ಬರುತ್ತೆ ಎಲ್ಲ ನೋಡಬೇಕು. ಅದಕ್ಕಿಂತ ನಾವೇನು ಅಸಂಪ್ಷನ್ ಮಾಡ್ಕೋಬೇಕು, p/q ಅಲ್ವಾ? ಸೊ ಇದೆಲ್ಲ ಗೊತ್ತಿದೆ. p and q ಆರ್ ಇಂಟೀಜರ್ಸ್ ಆ್ಯಂಡ್ ಕೋಪ್ರೈಮ್ ನಂಬರ್ಸ್ ಆ್ಯಂಡ್ q ಶುಡ್ ನಾಟ್ ಬಿ 0, ಅಂದರೆ q ≠ 0 ಬರೀಬೇಕು. ಸೊ ಇದನ್ನು ಎಕ್ಸ್ಪ್ರೆಸ್ ಮಾಡೋದಾದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊತ ಹೋದರೆ ಇದು ತುಂಬಾ ಇದೆ, ಒಂದು 2 ಸ್ಟೆಪ್ಪಲ್ಲಿ ಮಾಡ್ಬಿಡ್ಬೋದು ಇದನ್ನು. 1 p/q. ಸೊ √2ನ ಈ ಕಡೆ ತೊಗೊಂಡ್ರೆ ನಮ್ಗೆ ಇಲ್ಲಿ ಏನು ಬರುತ್ತೆ, ಸೊ ಇದನ್ನ ನಿಮಗೆ ಹೇಳಿದ್ದೆ ನಾನು, ಒಂದು √2 ಈ ಥರ ಬರ್ಕೊಳೋದಾದರೆ ಇದು ರಿವರ್ಸ್ ಆಗುತ್ತೆ ಅಂತ. ಸೊ ರಿವರ್ಸ್ ಆದರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ, q/p ಬರುತ್ತೆ. ಲಾಸ್ಟ್ ವಿಡಿಯೋಸಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಇದನ್ನು ಸಿಂಪ್ಲಿಫೈ ಮಾಡೋದು ಅಂತ. ಓಕೆ, ಅದನ್ನು ನೋಡ್ಕೊಳ್ಳಿ. √2 = q/p ಬರುತ್ತೆ. ನಮಗೆ ಆಲ್ರೆಡಿ ಗೊತ್ತಿದೆ q ಮತ್ತು p ಎರಡೂ ಕೂಡ ಭಾಗಲಬ್ಧ ಸಂಖ್ಯೆಗಳಾಗಿರೋದ್ರಿಂದ ಇದು ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ಇದು √2 ಅನ್ನೋದನ್ನ ನಾವು ಇದನ್ನು ಫರ್ದರ್ ಸಿಂಪ್ಲಿಫೈನೇ ಮಾಡೋಕ್ಕಾಗಲ್ಲ, ಇದು ರ್ಯಾಷನಲ್ ನಂಬರ್. ಸೊ ನಾವು ಅದನ್ನು ಏನಂತ ಬರೀಬೋದು, q/p is a rational number but √2 is irrational number. ಸೊ ಇಲ್ಲಿ ಕಾಂಟ್ರಾಡಿಕ್ಟರಿ ಆಗೋದ್ರಿಂದ ಈ ಇಕ್ವೇಷನ್ನು ಏನಾಗುತ್ತೆ, ದಿಸ್ ಇಸ್ ಇರ್ರಾಷನಲ್ ನಂಬರ್ ಅಂತ ಅರ್ಥ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ 2 ಇದಾವೆ, ಅದು ಕೂಡ ತುಂಬಾನೇ ಸಿಂಪಲ್ ಇದೆ. ನೋಡೋಣ, ಬನ್ನಿ ನೋಡೋಣ. ಸೆಕೆಂಡ್ ಒನ್ ಈಸಿ ಇದೆ. ಸೊ ಥರ್ಡ್ ಒನ್ ನೋಡಿ, 6 + √2. ಸೊ ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್. ಸೊ ಇದನ್ನ ಏನು ಮಾಡಬೇಕು, p/q ಫಾರ್ಮಲ್ಲಿ ಅಸಂಪ್ಷನ್ ಮಾಡ್ಕೋಬೇಕು. ಇದೆಲ್ಲ ಗೊತ್ತಿದೆ, p/q ಇಂಟೀಜರ್ಸು, q ≠ 0, ಇದೆಲ್ಲ ಗೊತ್ತಿದೆ ಅಲ್ವಾ? ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಾಗ 6 + √2 = p/q. ಸೊ ಇದನ್ನೊಂದು ಫಾರ್ಮೆಟಲ್ಲಿ ಬರ್ಕೋಬೇಕು ಅಂದರೆ √2 = p/q -6 ಆಗುತ್ತೆ. ಸೊ ಸೇಮ್ ಇದನ್ನು LCM ತಗೋಬೇಕು. LCM ತಗೊಂಡಾಗ ನಮ್ಗೆ ಇಲ್ಲಿ q ಬರುತ್ತೆ, ಸೊ ಇಲ್ಲಿ p ಬರುತ್ತೆ, -6q ಆಗುತ್ತೆ. ಸೇಮ್ ಅಲ್ವಾ? ಸೊ ಇದು ನಿಮಗೆ ಆಲ್ರೆಡಿ ಗೊತ್ತಿದೆ, p/q ಫಾರ್ಮೆಟಲ್ಲಿ ಇದ್ದರೆ ಇದು ಆಲ್ರೆಡಿ ಭಾಗಲಬ್ಧ ಸಂಖ್ಯೆಗಳಂತ ಅಸಂಪ್ಷನ್ಸ್ ಮಾಡ್ಕೊಂಡಿರೋದ್ರಿಂದ ಇದು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ ಭಾಗ ಆಗುತ್ತೆ ಅಂತ ಅರ್ಥ.
ಸೊ ಇದು ರ್ಯಾಷನಲ್ ನಂಬರ್. ಓಕೆ, ಬಟ್ ಇದು √2 ಅನ್ನೋದು ಇರ್ರಾಷನಲ್ ನಂಬರ್. ಹೌದಾ? ಸೊ ಇಲ್ಲಿ ಕಾಂಟ್ರಾಡಿಕ್ಟರಿ ಆಗೋದ್ರಿಂದ ಈ ಈಕ್ವೇಶನ್ಸ್ ಪ್ರೂವ್ ಆಯಿತು ಇರ್ರಾಷನಲ್ ನಂಬರ್ ಅಂತ ಅರ್ಥ. ಓಕೆ, ಈ ಈಕ್ವೇಶನ್ ಇರ್ರಾಷನಲ್ ನಂಬರ್ ಅಂದರೆ ಅಭಾಗಲಬ್ಧ ಸಂಖ್ಯೆ ಇದು ಅಂತ ಅರ್ಥ. ಓಕೆ, ಇದು ಕೂಡ ತುಂಬಾ ಸಿಂಪಲ್ ಇದೆ. ಇನ್ನೊಂದು 3 ಮೆಥಡ್ಸ್ ಕೊಟ್ಟಿದ್ದಾರೆ. ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಕೂಡ ಮಾಡ್ತಿದ್ದೀನಿ ನೋಡಿ. ಏನು ಕೊಟ್ಟಿದ್ದಾರೆ ರೂಲ್ಸು, ಒಂದು ರೂಲ್ನ ಓದಿ ಹೇಳ್ತೀನಿ ನೋಡಿ. ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಮೊತ್ತ ಅಥವಾ ವ್ಯತ್ಯಾಸವು ಅಭಾಗಲಬ್ಧವಾಗಿರುತ್ತದೆ ಅಂತ ಅರ್ಥ. ಅಂದರೆ ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ ಅಂದರೆ ಇಲ್ಲಿ ಆಗ್ತಿದೆ ಅಲ್ವಾ, ಇದು ಏನಾಗ್ತಿದೆ, ಇದು ಅಭಾಗಲಬ್ಧ ಇದು ಭಾಗಲಬ್ಧ. ಈ ಥರದ್ದು ಏನಾದರೂ ಸಮೇಷನ್ಸ್ ಇದ್ದರೆ ಅದು ಯಾವಾಗ್ಲೂ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅನ್ನೋದು ಒಂದು ರೂಲು. ಸೊ ನೆಕ್ಸ್ಟ್ ರೂಲ್ ಏನು ಕೊಟ್ಟಿದ್ದಾರೆ, ಶೂನ್ಯವಲ್ಲದ ಒಂದು ಭಾಗಲಬ್ಧ. ಶೂನ್ಯವಲ್ಲದ ಅಂತಂದ್ರೆ ಏನು, ಲಾಸ್ಟಿಗೆ ನಮಗೆ ಇಲ್ಲಿ ಯಾವುದಾದ್ರೂ ನಂಬರ್, ಫಾರ್ ಎಕ್ಸಾಂಪಲ್ 4, ಓಕೆ, 2 2 4 0 ಅಂದರೆ ಇಲ್ಲಿ ಈ ಥರ ಬರ್ದೇ ಇರೋ ಅಂಥ ನಂಬರ್ಸ್. ಓಕೆ, ಶೂನ್ಯವಲ್ಲದ ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಅಂತ ಅರ್ಥ. ಅಂದರೆ ಅಭಾಗಲಬ್ಧ ಸಂಖ್ಯೆ ಅಂದ್ರೇನು, ಈ ಥರ ಇರ್ರಾಷನಲ್ ನಂಬರ್ಸು, ಈ ಥರದ್ದು ಗುಣಲಬ್ಧ. ಇನ್ ಕೇಸ್ ಏನಾದರೂ 4 × √2 ಸಮಥಿಂಗ್ ಲೈಕ್ ದಿಸ್. ಓಕೆ, ಈ ಥರ ಏನಾದರೂ ಇದ್ದರೆ ಅದು ಯಾವಾಗಲೂ ಭಾಗಲಬ್ಧವು ಅಭಾಗಲಬ್ಧವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು, ಇದು ಕೂಡ ಇರ್ರಾಷನಲ್ ನಂಬರೇ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ರೂಲ್ಸ್ನ ನೀವು ಇದೊಂದು 2-3 ರೂಲ್ನ ಕೂಡ ನೀವು ತಲೆಯಲ್ಲಿ ಇಟ್ಕೋಬೋದು. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಓ ಇದು ರ್ಯಾಷನಲ್ ಇರ್ರಾಷನಲ್ ಅಂತ. ಬಟ್ ಪ್ರೂವ್ ಮಾಡ್ಬೇಕು ನೀವು. ಸೊ ಯಾವ ಥರ ಸ್ಟೆಪ್ಸ್ ಯೂಸ್ ಮಾಡ್ತೀರಾ, ಈ ಥರ ಒಂದು ಪ್ರಮೇಯ, ಇದರ ಒಂದು ಫಾರ್ಮುಲಾ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಪ್ರೂವ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇದನ್ನು 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವೆಶನ್ಸಿಗೆ ಕೇಳ್ತಾರೆ. ಇದೆಲ್ಲ ಕಂಪಲ್ಸರಿ ಕ್ವೆಶನ್ಸು. ಸೊ ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಇದು ಸ್ವಲ್ಪ ಟ್ರಿಕ್ಕಿ ಇದೆ, ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ಸ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಇಮೇಲ್ ಕೂಡ ಮಾಡ್ಬೋದು. ನಾನು ಖಂಡಿತ ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಅಗೇನ್.